ನಮಸ್ಕಾರ. ನಾನಿವಾಗ ತಪೋವನದಲ್ಲಿದ್ದೀನಿ. ಹಿಂದೆ ಕಾಣಿಸ್ತಿರೋದು ಶಿವಲಿಂಗ ಪರ್ವತ, ಆ ಕಡೆ ಇರೋದು ಮೇರು ಮತ್ತು ಸುಮೇರು. ಇಲ್ಲಿ ತುಂಬ ಆಸೆ ಇತ್ತು. ಇಲ್ಲಿ ಬಂದಾಗ ಬೇಂದ್ರೆ ಅಜ್ಜನ ಕವನ ಒಂದು ಓದಬೇಕು ಅಂತ ಹಲವಾರಿತ್ತು. ಒಂದಷ್ಟು ಆಸೆ ತೀರಿಸ್ಕೊಂಡೆ. ಇದು ತಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸಿದ್ದು. ಇದು ತುಂಬ ಇಷ್ಟವಾದ ಕವನ. ಕೂಡು ಬಾ ಲಿಂಗವೇ ಅಂತ. ಇದು ಸಾಮಾನ್ಯ ಬೇಂದ್ರೆ ಅಜ್ಜ ಒಬ್ಬ ದಾರ್ಶನಿಕ ಕವಿ. ಅವರಲ್ಲಿ ಮಾನವೀಯತೆಯೂ ಇದೆ, ಮತ್ತು ಕರಿಮರಿ ನಾಯಿ ಕುಯ್ಗೊಡಿತಲಿತ್ತು, ಬಟ್ಟರ ಬಾಯಿ ಒಟುಗುಟ್ಟದಲಿತ್ತು ಅಂತ ಬಂಡಾಯವೂ ಇದೆ. ಕೂಸುಗಳಿಗೆ ಹಾಲು ಇಲ್ಲ, ಪಶುಬಲಿಯೇ ನಡೆದಿದೆ, ಕಾಳು ಇದೆ ಕೂಳು ಇಲ್ಲ, ಹಣದ ಹುಚ್ಚು ಹಿಡಿದಿದೆ ಅಂತ ಅನ್ನಯಜ್ಞದಲ್ಲಿ ಸಾಮಾಜಿಕ ಕಳಕಳಿನವರು ವ್ಯಕ್ತಪಡಿಸ್ತಾರೆ. ಅದಷ್ಟೇ ಅಲ್ಲದೆ ಈ ರೀತಿ ದಾರ್ಶನಿಕವಾಗಿ ಅನುಭಾವಿಕವಾಗಿ ಹಲವಾರು ಕವನಗಳನ್ನ ಬರೆದಿದ್ದಾರೆ. ಉದಾಹರಣೆಗೆ ಹಕ್ಕಿ ಹಾರುತ್ತಿದೆ ನೋಡಿತೀರಾ ಅಂದಾಗ ನಮ್ಮೊಳಗೆ ಹಂಸ ಪಕ್ಷಿ ಹಾರುವುದನ್ನು ಹೇಳ್ತಾರೆ. ಈಗ ಹಲವಾರು ನಮ್ಮಲ್ಲಿ ಬೇಂದ್ರಜ್ಜನ ಇದೆ. ಆದರೆ ಇದು ಒಂದು ಕೂಡು ಬಾ ಲಿಂಗವೇ. ಇದು ಲಿಂಗ ಅಂದ ತಕ್ಷಣ ನಾವು ಅದೊಂದು ಹೊರಗಿನಿಂದ ಆಕಾರವಾಗಿ ಪರಿಗಣಿಸ್ಬಿಡ್ತೀವಿ. ಅದು ತಪ್ಪಲ್ಲ. ಸಾಂಸಾರಿಕರಿಗೆ ಒಂದು ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಂಸ್ಕಾರ ಬೇಕು ಅನ್ನೋರಿಗೆ ಅದು ಹೌದು. ಆದರೆ ಆ ಒಳಗೆ ಇದೆಯಲ್ಲ, ಒಳಗಿನ ಲಿಂಗ, ಅದು ಯೋಗ ಮಾರ್ಗದಲ್ಲಿ ಕಂಡುಕೊಳ್ಳುವ ಲಿಂಗ. ಅದ್ರ ಬಗ್ಗೆ ಬೇಂದ್ರೆ ಅಜ್ಜ ತುಂಬ ಚೆನ್ನಾಗಿ ಹೇಳ್ತಾರೆ. ಕೂಡು ಬಾ ಲಿಂಗವೇ, ನೀ ಕೂಡಲ ಒಲ್ಲೇಕೋ ಲಿಂಗವೇ, ಕೂಡಲ ದೊಲ್ಲೆಗವ ಮೂಡಲ ದೊಲವಿನಲ್ಲಿ, ಮೂಡಿಬಾ ಮುತ್ತಿನ ಲಿಂಗವೇ. ಇದು ದಾಸರ ಕೀರ್ತನಲ್ಲೂ ಸಿಗುತ್ತದು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ. ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಕೇಳ್ಕೊಂಡು ಹೋಗ್ತಾಳೆ. ಅವ್ವ ನಾ ಒಂದು ಕನಸು ಕಂಡೆ ಅಂತ ಹೇಳ್ತಾಳೆ. ಹೀಗೆ ಹಲವಾರು ಜನ ಯೋಗದ ಒಂದು ಆರಂಭಿಕ ಒಂದು ದಿನಗಳಲ್ಲಿ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾಗ ಆ ದಿವ್ಯಾನುಭವದ ಒಂದು ವಾಂಛೆ ಯಾವ ಮಟ್ಟಿಗಿರುತ್ತೆ ಅಂದರೆ, ಇಷ್ಟೆಲ್ಲ ಮಾಡ್ತಿದ್ದೀನಪ್ಪ, ಎಲ್ಲ ಥರ ಶರಣಾಗತಿ ನನ್ನಲ್ಲಿದೆ, ಆದರೆ ನೀ ಯಾಕೆ ನನ್ನ ಕೃಪೆ ತೋರ್ತಿಲ್ಲ ಅಂತ ಒಂದು ಹತಾಶವಾದಂತಹ, ಮತ್ತು ಇಷ್ಟೆಲ್ಲ ಶರಣಾಗತಿ ಆಯ್ತಲ್ಲ, ಇನ್ನೂ ಯಾಕೆ ನಂಗೆ ಗೊತ್ತಿಲ್ಲ ಅಂತ ಒಂದು ಹಂತದ ಅಪೇಕ್ಷೆ ಕೂಡ ಯೋಗ ಮಾರ್ಗದಲ್ಲಿ ಇರುತ್ತೆ. ಕೊನೆಗೆ ಆ ಅಪೇಕ್ಷೆಯೂ ಕಳೆದೋಗ್ಬಿಡುತ್ತೆ. ಆಗ ನಮ್ಮಲ್ಲಿ ಲಿಂಗ ಕೂಡ್ತಾನೆ. ಅದನ್ನೆಲ್ಲಿ ಹೇಳ್ತಿದ್ದಾರೆ, ಲಿಂಗ ಅಂದರೆ ಜ್ಯೋತಿರ್ಲಿಂಗ, ನಮ್ಮೊಳಗೆ ಕಾಣುವಂತಹ ಲಿಂಗ. ನಮ್ಮೊಳಗೆ ಬೆಳಕಿದೆ, ಅದು ನನಗಿನ್ನೂ ಕಾಣ್ತಲ್ಲ. ಯೋಗಾಭ್ಯಾಸದಲ್ಲಿ ಬೆಳಕನ್ನು ನೋಡುವಂತಹ ಒಂದು ಇದನ್ನು, ಯೋಗ ಮಾರ್ಗವನ್ನು ಅಭ್ಯಾಸ ಮಾಡ್ತಿದ್ದೀವಿ, ಆದರೆ ಒಳಗಡೆ ಬೆಳಕು ಮೂಡ್ತಾ ಇಲ್ಲ. ಅದಕ್ಕಲ್ಲಿ ಧಿಯೋಯೋನ ಪ್ರಚೋದಯಾತ್ ಅನ್ನೋದನ್ನು ಇಲ್ಲಿ ಬೇಂದ್ರೆ ಅಜ್ಜ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಕೂಡು ಬಾ ಲಿಂಗವೇ, ಆ ಬೆಳಕಿದೆಯಲ್ಲಪ್ಪ, ಒಳಗಡೆ ಪ್ರಕಾಶಮಾನವಾದ ಬೆಳಕು, ಆ ಬೆಳಕು ಜೊತೆ ನಾ ಸೇರಬೇಕು, ದಯವಿಟ್ಟು ನೀನು ಬಾ, ಕೂಡು ಬಾ ಅಂತ ಕೇಳ್ತಾರೆ. ಯಾಕೆ ಅದು ಕೂಡಬೇಕು? ಆತನ ಯೋಗಾಭ್ಯಾಸ ಮಾಡೋದು ಅಂದರೆ, ನಾವೇನೇ ಯೋಗಾಭ್ಯಾಸ ಮಾಡಿದ್ರು ಅಲ್ಲಿಂದ ಆತನ ಕೃಪೆ ಇಲ್ಲದೆ ನಾವು ಕೂಡೋದಕ್ಕೆ ಸಾಧ್ಯ ಇಲ್ಲ ಬೆಳಕಿನ ಜೊತೆಗೆ. ಹಾಗಾಗಿ ಕೂಡು ಬಾ ಲಿಂಗವೇ, ನಾನಂತೂ ಬಂದಾಯ್ತು ನಿನ್ನ ಕಡೆಗೆ, ಈಗ ನೀನು ಕೂಡು ಬಾ ಅಂತ ಇಲ್ಲಿ ಬೇಂದ್ರಜ್ಜ ಕೇಳ್ತಿದ್ದಾರೆ. ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ, ಕೂಡು ಬಾ ಲಿಂಗವೇ, ಯಾಕೆ ನೀನು ಕೂಡ್ತಾ ಇಲ್ಲ ಅಂತ ಅಲ್ಲಿ ಕೇಳ್ತಾ ಇದಾರೆ, ಅಲ್ಲಿ ಹಠ ಮಾಡ್ತಿದ್ದಾರೆ. ಯಾಕೆ ನೀವು ಕೂಡ್ತಾ ಇಲ್ಲ, ನಿನ್ನ ಕೆಲಸ ಅದು ಬಿಟ್ಟು ಇನ್ನೇನಿದೆ ನನಗೆ ಕೇಳ್ತಾರೆ. ಹಾಗೆ ಮಾತಾಡು ಲಿಂಗವೇ, ನೀ ಮಾತಾಡಲೊಲ್ಲೇಕೋ ಲಿಂಗವೇ, ಮಾತಿನ ಬಸಿರಲ್ಲಿ ಮೌನದಿ ನೆಲೆಗೊಂಡ ಹೂತಂತ ಬೆಳಕಿನ ಲಿಂಗವೇ. ಎಂತ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮಾತಾಡು ಲಿಂಗವೇ. ಲಿಂಗ ಏನು ಮಾತಾಡುತ್ತೆ? ಆ ಪ್ರಕಾಶವಾದ ಜ್ಯೋತಿ ನಮ್ಮೊಳಗೆ ಕಾಣೋದಕ್ಕೆ ಶುರುವಾದಾಗ ನಮಗೆ ನಾದ ಕೇಳ್ಸೋಕ್ಕೆ ಶುರು ಆಗುತ್ತೆ, ಓಂಕಾರ ಕೇಳ್ಸೋಕ್ಕೆ ಶುರು ಆಗುತ್ತೆ. ಭಗವಂತ ನಮ್ಮ ಜೊತೆ ಮಾತಾಡ್ತಾನೆ ಅಂದರೆ ಅದು ನಾದದ ಮುಖಾಂತರವೇ. ಹಾಗಾಗಿ ಶಿವ ನಾದಪ್ರಿಯ ಅಂತಂದರು. ಹಾಗೆ ಮಾತಾಡು ಲಿಂಗವೇ, ನನ್ನಲ್ಲಿ ಕೇಳ್ಸೋಕ್ಕೆ ಶುರು ಆಗಲಿ, ನಾದ ಕೇಳ್ಸೋಕ್ಕೆ ಶುರುವಾಗಲಿ. ದೇಹ ಒಂದು ದೇವವೀಣೆ, ನರನರವು ತಂತಿತಾನೆ ಅಂತ ಹೇಗೆ ಮುಂದೆ ಇನ್ನೊಂದು ಕವನದಲ್ಲಿ ಬೇಂದ್ರಜ್ಜ ಹೇಳ್ತಾರೆ. ಯಾವಾಗ ಅವ್ರಿಗೆ ನಾದ ಕೇಳ್ಸೋಕ್ಕೆ ಶುರು ಆಯಿತು, ಆಗ ಶ್ರಾವಣ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಶ್ರಾವಣ ಅಂದರೆ ಶ್ರವಣ ಮಾಡುವ ಮಾಸ, ಶ್ರಾವಣ ಮಾಸ. ನಮ್ಮೊಳಗೆ ಯಾವ ನಾದ ಕೇಳ್ಸೋಕ್ಕೆ ಶುರು ಮಾಡುತ್ತೋ ಆಗ ಅದು ನಮ್ಮಲ್ಲೇ ಶ್ರಾವಣ ಮಾಸ. ಹಾಗಾಗಿ ಅಲ್ಲಿ ಹೇಳ್ತಾರೆ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲವನ್ನೂ ಧ್ವಂಸ ಮಾಡಿಬಿಡುತ್ತೆ ಯಾವಾಗ ನಮ್ಮಲ್ಲಿ ನಾದ ಕೆಲಸ ಶುರು ಆಗುತ್ತೆ. ಆಗ ಅದು ರಾವಣನಂತೆ ಅದು ಅಟ್ಟಹಾಸದಲ್ಲಿ ಮೆರೆಯತ್ತಂತೆ. ಆ ರೀತಿ ಮೆರೆದ ನಮ್ಮಲ್ಲಿ ಅರಿಷಡ್ ವರ್ಗಗಳು, ಮಮಕಾರ, ಇಂಥ ಹಲವಾರು ವಿಷಯಗಳು ನಮ್ಮಲ್ಲಿ ಕೊಚ್ಚಿ ಹೋಗ್ಬಿಡುತ್ತೆ. ಅದಕ್ಕೆ ಅವರು ಶ್ರಾವಣ ಅಂತ ಹೇಳ್ತಾ ಮತ್ತೊಂದು ಕವನದಲ್ಲಿ ಮತ್ತೆ ಬಂತು ಶ್ರಾವಣ ಅಂತಾರೆ. ಅದು ನಾದದಲ್ಲಿ ಎಷ್ಟು ಲೀನವಾಗ್ತಾ ಹೋದ್ರೋ ಅದನ್ನ ಅಷ್ಟು ಸೊಗಸಾಗಿ ಅವರು ಕನ್ನಡದಲ್ಲಿ ಕಟ್ಕೊಡ್ತಾ ಹೋದ್ರು. ಅವರು ಶಬ್ದಗಾರಡಿಗ ಕೂಡ ಹೌದು ಬೇಂದ್ರೆ ಅಜ್ಜ. ಹಾಗೆ ಅಂತಹ ನಾದವನ್ನ ಕೇಳ್ತಿದ್ದಾರೆ. ಮಾತಾಡು ಲಿಂಗವೇ, ನೀ ಮಾತಾಡಲೊಲ್ಲೇಕೋ ಲಿಂಗವೇ,
ಮಾತಿನ ಬಸಿರಲ್ಲಿ ಮೌನದಿ ನೆಲಗೊಂಡ. ಎಂತ ಅದ್ಭುತ ನೋಡಿ. ಆ ಮಾತಿನ ಬಸಿರಲ್ಲಿ, ಆ ಓಂಕಾರದ ಬಸಿರಲ್ಲಿ ಮೌನವಿದೆ. ಅದು ಮೌನ ಹುದುಗಿಕೊಂಡಿದೆ. ನನ್ನ ಒಳಗೆ ಸದ್ದು ನಿಲ್ಲದೆ ಹೊರಗಿನ ಸದ್ದುಗಳೆಲ್ಲ ಇರ್ತವಲ್ಲ, ತಲೆಯೊಳಗೆ ರವಿಹವು ನೂರಾರು ಹಕ್ಕಿಗಳು, ಗಿಳಿಕೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತಿಹವು, ನೆಲೆಗೆಲೆ ನಿದ್ದೆಗೆಲ ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ನಮಗೆ ನಿನ್ನೆ ಬಗ್ಗೆ, ನಾಳೆ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಹಂಗಾಗೋಯ್ತಲ್ಲ, ಹಿಂಗಾಗೋಯ್ತಲ್ಲ, ಹೀನ್ ಮಾಡ್ಬೇಕಿತ್ತಲ್ಲ, ಹಾಗೆ ಮಾಡ್ಬೇಕಿತ್ತಲ್ಲ, ಇದೇ ಸೌಂಡ್ ಒಳಗೆ ಕೂತ್ಕೊಂಡಿದ್ದಾಗ ಒಳಗೆ ನಾದ ನಮಗೆ ಕೇಳಿಸಲ್ಲ. ಅದು ಮೌನದಲ್ಲಿ ಹುದುಗಿರುತ್ತೆ ನಾದ. ಮತ್ತೆ ನಾದ ಕೇಳ್ತಾ ಕೇಳ್ತಾ ನಾದದಲ್ಲಿ ಮೌನ ಹುದುಗಿರುತ್ತೆ. ಇಡೀ ನಾದದ ಪ್ರಕ್ರಿಯೆ ಅಂತ ನೋಡಿದಾಗ ಆ ಉ ಮ ನಾದ ಬಿಂದು ಕಲಾ ಶಾಂತಿ ಅತಿಶಾಂತಿ ಅಂತ. ಈ ಅತಿಶಾಂತಿಗೆ ಹೋಗುವಾಗ ಕೊನೆಗೆ ನಾದ ಕೇಳುವುದು ನಿಂತು ಹೋಗಿರುತ್ತೆ, ಬರೀ ಮೌನವಷ್ಟೇ ಉಳಿದಿರುತ್ತೆ. ಆ ಅಂತಹ ಶಾಶ್ವತವಾದ ಮೌನ ಇದೆಯಲ್ಲ, ಅದನ್ನು ಮೌನ ಅಂತಲೂ ಕರೆಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಸ್ಥಿತಿ ಅದು ನಮಗೆ ಈ ತಪೋವನದಲ್ಲಿ ಸಿಗತ್ತೆ. ಹಾಗೆ ಅಂತ ಒಂದು ಇದನ್ನ ಕೇಳ್ತಾರೆ ಬೇಂದ್ರೆ ಅಜ್ಜ. ಮಾತಾಡು ಮಾತಾಡು ಲಿಂಗವೇ, ನನಗೆ ನಾದ ಕೇಳ್ಸಕ್ ಶುರು ಮಾಡು. ಮಾತಿನ ಬಸಿರಲ್ಲಿ ಮೌನದಿ ನೆಲೆಗೊಂಡ ಹೂತಂತ ಬೆಳಕಿನ ಲಿಂಗವೇ. ನಮ್ಗೆ ಯಾವಾಗ ನಾದ ಕೇಳ್ಸಕ್ ಶುರು ಆಗತ್ತೆ ಆಗ ನನಗೆ ಬೆಳಕು ಕಾಣಿಸಕ್ ಶುರು ಆಗತ್ತೆ. ಅದು ಜ್ಯೋತಿ ಕಾಣುವ ಜೊತೆಗೆ ನಾದವು ಕೇಳುತ್ತೆ. ಅದು ಜೊತೆಗೆ ನಡೆಯುವಂತಹ ಪ್ರಕ್ರಿಯೆ. ಹಾಗದನ್ನು ಕೇಳ್ತಿದ್ರೆ ಇದು ನೀ ಬರೀ ಮೌನವಷ್ಟೇ ಅಲ್ಲ, ನಾದವಷ್ಟೇ ಅಲ್ಲ, ನಾದದ ಜೊತೆಗೆ ನೀ ಬೆಳಕಾಗೂ ಇದ್ದೀಯಾ, ಹಾಗಾಗಿ ನನಗದು ಕಾಣಿಸು ಅಂತ ಕೇಳ್ತಾರೆ. ನಾನು ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಓಂಕಾರ ಅಂತ ತಕ್ಷಣ ಪಾಪನಾಶನ, ಅದು ಬೆಂಕಿ ಇದ್ದ ಹಾಗೆ ಅಂತ. ಯಾಕೆಂದ್ರೆ ಅದು ನಮ್ಮಲ್ಲಿ ಬೆಳಕು ನೋಡ್ತಾ ನೋಡ್ತಾ ನಮ್ದೆಲ್ಲ ಕಲ್ಮಶಗಳೆಲ್ಲ ಸುಟ್ಟು ಹೋಗ್ತಾ ಹೋಗುತ್ತೆ. ಹಾಗಾಗಿ ಅದು ನಾದ ಓಂಕಾರ ಅಂದ ತಕ್ಷಣ ಅದು ಎಲ್ಲವನ್ನೂ ಹರಣ ಮಾಡುವಂಥದ್ದು ಅಂತ ಓಂಕಾರ. ಗುಡುಗಾಡೋ ಲಿಂಗವೇ, ನೀ ಗುಡುಗಾಡಲಲ್ಲೇಕೋ ಲಿಂಗವೇ, ನಡುಹಗಲ ನೆತ್ತಿಯ ಮೋಡದ ಒಡಲಲ್ಲಿ ಮಿಡುಕುವ ಮಿಂಚಿನ ಲಿಂಗವೇ. ಇದು ನಾದ ನಮಗೆ ಕೇಳ್ಸಕ್ಕೆ ಶುರು ಆದಾಗ, ಓಂಕಾರ ಕೇಳಿಸ್ಬೇಕು ಅಂತಂದಾಗ ಮೊದಲು ಗುಡುಗು, ಮಿಂಚು, ಸಿಡಿಲು, ಗೆಜ್ಜೆನಾದ, ಹೀಗೆ ಹಲವಾರು ರೀತಿ ನಮಗೆ ಶಂಖನಾದ, ಭೈರಿ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಅದನ್ನು 10 ರೀತಿಯ ಶಬ್ದಗಳು ನಮಗೆ ಮೊದಲು ಕೇಳಿಸ್ತಾ ಹೋಗುತ್ತೆ. ಆ ಒಂದೊಂದೇ ಕೇಳಿಸ್ಕೊಳ್ತಾ ತದನಂತರ ನಮಗೆ ನಾದ ಕೇಳಿಸೋಕ್ಕೆ ಶುರು ಆಗುತ್ತೆ. ಅದನ್ನು ಕಂಪನ ಅಂತ ಕರಿತೀವಿ. ಅಂಥದ್ರಲ್ಲಿ ಕೇಳ್ತಾರೆ ಗುಡುಗಾಡು ಲಿಂಗವೇ. ಮೊದಲು ಕೇಳಿಸೋ ಸದ್ದು ಅದನ್ನೇ, ಗುಡುಗು, ಸಿಡಿಲು ಅಂಥದ್ದೇ ಮೊದಲು ಕೇಳಿಸೋದು. ಅದಕ್ಕೆ ಆ ನಾದ ಕೇಳಬೇಕು ಅಂದ್ರೆ ಮೊದಲು ನಮಗೆ ಗುಡುಗು ಕೇಳಿಸ್ಬೇಕು. ಅದಕ್ಕೆ ಇದು ಬೇಂದ್ರಜ್ಜ ಹೇಳ್ತಾ ಇದ್ದಾರೆ, ಗುಡುಗಾಡು ಲಿಂಗವೇ, ನಡು ಹಗಲ ನೆತ್ತಿಯ ಮೋಡದ ಒಡಲಲ್ಲಿ ಮಿಡುಕುವ ಮಿಂಚಿನ ಲಿಂಗವೇ. ನಡು ಹಗಲ ನೆತ್ತಿಯ, ಇಲ್ಲಿ ಅದು ಚಿದಾಕಾಶ ಅಂತೀವಿ, ಇಲ್ಲಿ ಆ ನಡುವಿಗೆಲ್ಲ ಇಲ್ಲಿ ನೆತ್ತಿಯಲ್ಲಿ ಇಲ್ಲಿ ನಮಗೆ ಕೇಳಿಸ್ಬೇಕು. ಇಲ್ಲಿ ನನಗೆ ಓಂಕಾರ ಕೇಳಿಸೋಕೆ ಶುರು ಆಗತ್ತೆ. ನಡು ಹಗಲ ನೆತ್ತಿಯ ಮೋಡದ ಒಡಲಲ್ಲಿ ಮಿಡುಕುವ ಮಿಂಚಿನ ಲಿಂಗವೇ. ಯಾವಾಗ ನಮಗೆ ನಾದ ಕೇಳಿಸೋಕೆ ಶುರು ಆಗುತ್ತೆ ಆಗ ಎಲ್ಲ ಮಿಂಚು ಬೆಳಕಿನ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಬೇಂದ್ರೆ ಅಜ್ಜ ಕೊನೆಗೆ ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲ ತೀರ ಅಂತ ಬೇಂದ್ರೆ ಅಜ್ಜ ಬೆಳಕು ಕಂಡಾಗ ಅದನ್ನು ಬರೀತಾರೆ. ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲ ತೀರ ಅಂತ ಹೇಳ್ತಾ, ಇದು ಉಪ್ಪು ನೀರಲ್ಲಪ್ಪ, ಅದು ನಮ್ಮಲ್ಲೇ ಇರುವಂತಹ ಅದು ಸಮುದ್ರ, ಅದರಲ್ಲಿ ನಾವು ಹೋಗ್ಬೇಕು, ಅಂಬಿಗನು ಬಂದ ನಂಬಿಗನು ಬಂದ ಅಂತ ಬೇಂದ್ರೆ ಅಜ್ಜ ಬೆಳಕು ಕಂಡಾಗ ಅದನ್ನ ಹೇಳ್ತಾ ಹೋಗ್ತಾರೆ. ಇದನ್ನು ಬೆಳಕು ಕಂಡಿಲ್ಲ, ಹಾಗಾಗಿ ಇದು ಪ್ರಾರ್ಥನೆ. ಇದು ನಡು ಹಗಲ ನೆತ್ತಿಯ ಮೋಡದ ಒಡಲಲ್ಲಿ ಮಿಡುಕುವ ಮಿಂಚಿನ ಲಿಂಗವೇ. ಇಲ್ಲಿ ನಮಗಿಲ್ಲಿ ಆಕಾಶದಲ್ಲಿ ಇಲ್ಲಿ ಬೆಳಕು ಕಾಣಬೇಕು, ಮಿಂಚು ಕಾಣಬೇಕು, ಅದಾಗಬೇಕಪ್ಪ, ದಯವಿಟ್ಟು ನನಗೆ ಕೂಡುಬಾ ಲಿಂಗವೇ ಅಂತ ಬೇಂದ್ರೆ ಅಜ್ಜ ಕೇಳ್ತಾರೆ. ಉರಿದೇಳೋ ಲಿಂಗವೇ, ನೀ ಹರಿದೇಳಲಲ್ಲೇಕೋ ಲಿಂಗವೇ, ಉರದ ಕತ್ತಲೆಯನ್ನು ಹುರಿದು ಕಿಡಿಕಿಡಿಯಾಗಿ ಮೆರೆದಂಥ ಬೆಂಕಿಯ ಲಿಂಗವೇ. ಅದು ಜ್ಯೋತಿರ್ಲಿಂಗ ಉರಿದು ಹೇಳ್ಬೇಕು, ಎಲ್ಲಿಂದ ಹೇಳುತ್ತೆ, ಮೂಲಾಧಾರದಿಂದ ಇರಬೇಕು. ಹಾಗಾಗಿ ಕೇಳ್ತಾರೆ ಬೇಂದ್ರೆ ಅಜ್ಜ, ಮೂಲಾಧಾರದಿಂದ ಜ್ಯೋತಿರ್ಲಿಂಗವಾಗಿ ಪ್ರಕಾಶವಾಗಿ ಬಾಪ್ಪ. ಇದು ಮೂಲಾಧಾರ ವಿಮರ್ಶವಾದರೆ ಇಲ್ಲಿ ಸಹಸ್ರ ಪ್ರಕಾಶ ಅಂತ. ಹಾಗೆ ಇಲ್ಲಿ ಅದನ್ನ ವ್ಯಕ್ತಗೊಳ್ಳುವಂಥದ್ದು ಅಂತ. ವ್ಯಕ್ತಿ ಹೆಂಗೊಳ್ಳುತ್ತೆ, ಬೆಳಕಿದ್ದ ವ್ಯಕ್ತಗೊಳ್ಳುತ್ತೆ. ನಮಗೆ ಸಾಮಾಜಿಕ ನಾವೆಲ್ಲೂ ಹೊರಗಿಂದ ಕಾಣುತ್ತದೆ, ಕತ್ಲೆ ನಮಗೇನು ಕಾಣಿಸಲ್ಲ, ಗೋಚರವೇ ಆಗಲ್ಲ. ಬೆಳಕಿದ್ದ ನಮಗೆ ಗೋಚರವಾಗುತ್ತೆ. ಅದು ಎಲ್ಲವಾಗಲೂ ಅದು ಇದ್ದಲ್ಲೇ ಇದೆ, ಬೆಳಕಿನಿಂದಾಗ ಅದು ಗೋಚರಗೊಳ್ಳುತ್ತೆ. ಹಾಗಾಗಿ ಇಲ್ಲಿ ಬೆಳಕು, ಆಧ್ಯಾತ್ಮದಲ್ಲಿ ಯಾಕೆ ಬೆಳಕು ಅಷ್ಟು ಮುಖ್ಯ ಅಂದರೆ, ಯಾವುದು ಇದೆಯೋ ಹೇಗಿದೆಯೋ ಅದು ಕಾಣಬೇಕು ಅಂದ್ರೆ ಬೆಳಕು ಬೇಕು. ಅದು ಒಳಗಣ್ಣಿನಿಂದ ಯೋಗ ಮಾರ್ಗದಲ್ಲಿ ನಮ್ಮಲ್ಲೇ ತಪಸ್ಸಿನ ಮುಖಾಂತರ ಮೂಲಾಧಾರದಿಂದ ಏರ್ತಾ ಹೋಗ್ತಿದ್ದಾಗ ಬೆಳಕು ಪ್ರಕಾಶಮಾನವಾಗ್ತಾ ಹೋಗುತ್ತೆ. ಯಾವಾಗ ಪ್ರಕಾಶಮಾನವಾಗ್ತಾ ಹೋಗುತ್ತೆ ಅಲ್ಲಿ ನಮಗೆ ಯಾವುದು ಹೇಗಿದೆಯೋ ಹಾಗೆ ಕಾಣಿಸೋಕೆ ಶುರು ಆಗುತ್ತೆ, ಗೋಚರವಾಗುತ್ತೆ. ಹಾಗಾಗಿ ಮೂಲಾಧಾರ ವಿಮರ್ಶವಾದರೆ ಸಹಸ್ರಾರ ಪ್ರಕಾಶವಾಗುತ್ತೆ, ಪ್ರಕಾಶವಾದಾಗ ಎಲ್ಲವೂ ಗೋಚರವಾಗುತ್ತೆ. ಅದಕ್ಕೆ ಇಲ್ಲಿ ಬೇಂದ್ರಜ್ಜ ಕೇಳ್ತಾರೆ, ಉರಿದೇಳು ಲಿಂಗವೇ, ಮೂಲಾಧಾರ ಎದ್ದೇಳಪ್ಪ, ಪ್ರಕಾಶಮಾನ ಬೆಳಕಾಗಿ ನನ್ನಲ್ಲಿ ಎದ್ದೇಳು, ಎದ್ದು ನನಗೆ ನಾದ ಕೇಳಿಸುವಂತೆ ಮಾಡು, ನನಗೆ ಬೆಳಕು ಕಾಣಿಸುವಂತೆ ಮಾಡು, ಕೊನೆಗೆ ನಿನ್ನಲ್ಲೇ ಕೂಡುವಂತಹ ಒಂದು
ಒಂದು ಅವಕಾಶವನ್ನು ಕೊಡುವಂತ ಇಲ್ಲಿ ಬೇಂದ್ರೆ ಅಜ್ಜ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂತಹ ಕೂಡುವಿಕೆ ಎಲ್ಲರ ಪಾಲು ಆಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.